ನಮಸ್ಕಾರ. ನಮನ್ ಅವಾರ್ಡ್ ಪ್ರಕಟಿಸಿದ ಬಿಸಿಸಿಐ ಯುವ ಆಟಗಾರರಿಗೆ ಹೊಡೆಯಿತು ಬಂಪರ್ ಲಾಟರಿ. ಯಾವೆಲ್ಲ ಆಟಗಾರರಿಗೆ ಯಾವ ಪ್ರಶಸ್ತಿ ಸಿಕ್ತು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಮೊನ್ನೆ ದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯಾದ ಬಿಸಿಸಿಐ ತನ್ನ ವಾರ್ಷಿಕ ನಮನ್ ಅವಾರ್ಡ್ ಅನ್ನ ಅನೌನ್ಸ್ ಮಾಡಿದೆ ಸ್ನೇಹಿತರೆ. ಈ ಸಮಾರಂಭದಲ್ಲಿ ದಿಗ್ಗಜ ಆಟಗಾರರಾದ ರಾಹುಲ್ ದ್ರಾವಿಡ್ ರವರಿಗೆ ಪ್ರತಿಷ್ಠಿತ ಕರ್ನಲ್ ಸಿ.ಕೆ. ನಾಯ್ಡು ಜೀವಮಾನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಇನ್ನು ಭಾರತೀಯ ಟೆಸ್ಟ್ ತಂಡದ ನಾಯಕ ಶುಭ್ಮನ್ ಗಿಲ್, ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟರ್ ಸ್ಮೃತಿ ಮಂದಾನ ಸೇರಿದಂತೆ ಹಲವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಸ್ನೇಹಿತರೆ. ಹಾಗಾದ್ರೆ ಈ ನಮನ್ ಅವಾರ್ಡ್ಸ್ ನಲ್ಲಿ ಯಾರಿಗೆಲ್ಲ ಯಾವ ಅವಾರ್ಡ್ ಸಿಕ್ಕಿದೆ ಅಂತ ನೋಡ್ತಾ ಬರುವುದಾದ್ರೆ, ಮೊದಲನೇದಾಗಿ ಶಫಾಲಿ ವರ್ಮಾ ಅವರಿಗೆ 2024-25ರ ಅತ್ಯುತ್ತಮ ಮಹಿಳಾ ಕ್ರಿಕೆಟಿಗ ಅವಾರ್ಡ್ ಸಿಕ್ಕಿದೆ ಸ್ನೇಹಿತರೆ, ಅದು ವುಮೆನ್ಸ್ ಕ್ರಿಕೆಟ್ ನಲ್ಲಿ. ಮತ್ತು 2024-25ರ ರಣಜಿ ಟ್ರೋಫಿಯ ಅತ್ಯುತ್ತಮ ಬೌಲರ್ ಅವಾರ್ಡ್ ಹರ್ಷ್ ಡುಬೇರ್ ಅವರಿಗೆ ನೀಡಲಾಗಿದೆ. ಇದಲ್ಲದೆ ದೇಶೀಯ ಸೀಮಿತ ಓವರ್ಗಳ ಟೂರ್ನಿಯ ಅತ್ಯುತ್ತಮ ಆಲ್ರೌಂಡರ್ ಅವಾರ್ಡ್ ಆಯುಷ್ ಮಾತ್ರೆ ಅವರಿಗೆ ಸಿಕ್ಕಿದೆ. ಮತ್ತು ರಣಜಿ ಟ್ರೋಫಿಯ ಅತ್ಯುತ್ತಮ ಆಲ್ರೌಂಡರ್ ಅವಾರ್ಡ್ ಕೂಡ ಹರ್ಷ್ ಡುಬೇರ್ ಅವರಿಗೆ ಲಭಿಸಿದೆ ಅಂತ ಹೇಳಬಹುದು. ಇದಲ್ಲದೆ 2024-25ರ ಮಹಿಳಾ ಏಕದಿನ ಕ್ರಿಕೆಟ್ನ ಅತ್ಯುತ್ತಮ ಬೌಲರ್ ಅವಾರ್ಡ್ ದೀಪ್ತಿ ಶರ್ಮಾ ಅವರಿಗೆ ಸಿಕ್ಕಿದೆ. ಮತ್ತು 2024-25ರ ಮಹಿಳಾ ಏಕದಿನ ಕ್ರಿಕೆಟ್ನ ಅತ್ಯುತ್ತಮ ಬ್ಯಾಟರ್ ಸ್ಟಾರ್ ಆಟಗಾರ್ತಿಯಾದ ಸ್ಮೃತಿ ಮಂದಾನರವರಿಗೆ ಸಿಕ್ಕಿದೆ ಸ್ನೇಹಿತರೆ. ಇನ್ನು 2024-25ರ ಅತ್ಯುತ್ತಮ ಡೆಬ್ಯೂಟೆಂಟ್ ಅವಾರ್ಡ್ ಮಹಿಳಾ ತಂಡದಲ್ಲಿ ಶ್ರೀ ಚರಣಿರವರಿಗೆ ಲಭಿಸಿದರೆ, ಅತ್ಯುತ್ತಮ ಡೆಬ್ಯೂಟೆಂಟ್ ಅವಾರ್ಡ್ ಅದು ಮೆನ್ಸ್ ತಂಡದಲ್ಲಿ ಹರ್ಷಿತ್ ರಾಣಾರವರಿಗೆ ಸಿಕ್ಕಿದೆ. ಇನ್ನು ಅತ್ಯುತ್ತಮ ಅಂತಾರಾಷ್ಟ್ರೀಯ ಆಟಗಾರ್ತಿ ಅವಾರ್ಡ್ ಸ್ಮೃತಿ ಮಂದಾನರವರಿಗೆ ಸಿಕ್ಕರೆ, 2024-25ರ ಅತ್ಯುತ್ತಮ ಅಂತಾರಾಷ್ಟ್ರೀಯ ಆಟಗಾರ ಅವಾರ್ಡ್ ಶುಭ್ಮನ್ ಗಿಲ್ ರವರಿಗೆ ಲಭಿಸಿದೆ. ಹಾಗೂ ಕರ್ನಲ್ ಸಿ.ಕೆ. ನಾಯ್ಡು ಜೀವಮಾನ ಶ್ರೇಷ್ಠ ಅಂದ್ರೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ರಾಹುಲ್ ದ್ರಾವಿಡ್ ಹಾಗೂ ರೋಜರ್ ಬಿನ್ನಿ ರವರಿಗೆ ಸಿಕ್ಕಿದೆ. ಇನ್ನು ಬಿಸಿಸಿಐನ ಜೀವಮಾನ ಅಂದ್ರೆ ಬಿಸಿಸಿಐನ ಲೈಫ್ ಟೈಮ್ ಸಾಧನೆಯ ಅವಾರ್ಡ್ ಮಿಥಾಲಿ ರಾಜ್ ರವರಿಗೆ ಸಿಕ್ಕಿದೆ. ಇದರೊಂದಿಗೆ ಕ್ರೀಡಾರಂಗದಲ್ಲಿ ಸಾಧನೆ ಮಾಡಿದ ಯುವ ಹಾಗೂ ಲೆಜೆಂಡ್ ಆಟಗಾರರಿಗೆ ಬಿಸಿಸಿಐ ನಮನ್ ಅವಾರ್ಡ್ ನೀಡುವ ಮೂಲಕ ಗೌರವವನ್ನ ಸೂಚಿಸಿದೆ ಸ್ನೇಹಿತರೆ. ಇದಲ್ಲದೆ ಇವರಿಗೆ ಕೋಟಿ ಬಹುಮಾನದ ಮೊತ್ತವನ್ನ ಕೂಡ ಅನ್ಅಫಿಷಿಯಲ್ ಆಗಿ ಘೋಷಿಸಿದೆ ಎಂಬ ಮಾಹಿತಿಗಳು ಲಭ್ಯವಾಗ್ತಾ ಇವೆ. ಸ್ನೇಹಿತರೆ, ಬಿಸಿಸಿಐ ರವರ ಈ ಇನಿಷಿಯೇಟಿವ್ ಕುರಿತು ನಿಮಗಿರುವ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.